ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಮಣೆ ಹಾಕಬಾರದು. ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಮಗನಿಗೆ ಮಣೆ ಹಾಕಿದ್ರೆ ಹಿಂದೂಗಳೇ ವಿಮುಕ್ತವಾಗ್ತಾರೆ. ಬಿಜೆಪಿಯಿಂದ ಹಿಂದೂಗಳು ವಿಮುಕ್ತರಾದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ರವಾನೆ ಮಾಡಿದ್ದಾರೆ. ಬಗ್ಗೆ ಒಂದಷ್ಟು ಆತಂಕ ಇದೆ, ಹಿಂದೂಗಳ ರಕ್ಷಣೆಗೆ ಆತಂಕ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ರಕ್ಷಣೆಗೆ ಯತ್ನಾಳ್ ಅವರು ಪಕ್ಷ ಕಟ್ಟುವ ಮೂಲಕ ಒಂದಷ್ಟು ಅವರ ರಕ್ಷಣೆ ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು. ನೋಡಿ, ನಮಗೂ ನಮ್ದು ಏನು ಭಯ ಇದೆ ಅಂದ್ರೆ ಪಕ್ಷ ಕಟ್ಟುವುದರಿಂದ ಹಿಂದೂಗಳ ಮತ ವಿಭಜನೆ ಆಗಿ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ಹಿಂದೂಗಳ ಮತ ವಿಭಜನೆ ಆಗಬಾರ್ದು. ಆದರೆ ಒಂದು ಮಾತ್ರ ಗ್ಯಾರಂಟಿ, ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋದು. ಆದರೆ ಈ ಬಂಡತನ ಹಠ ಏನು ಈ ಕುಟುಂಬ ಮಾಡ್ತಾ ಇದೆ, ಈ ಕುಟುಂಬಕ್ಕನೇ ಆಸ್ಪದ ಹೈಕಮಾಂಡ್ ಕೊಡಬಾರದು. ಇವತ್ತಿನ ಸ್ಥಿತಿಯಲ್ಲಿ ಹೀನಾಯವಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭೆಯಲ್ಲಿ ಎಲ್ಲಾ ಕಡೆ ಸೋತು, 3 ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತು. ಏನ್ ಕಾರಣ ಅಂತ ಕಳೆದ ವಿಜೇಂದ್ರನ ಅಧ್ಯಕ್ಷತೆಗೆ ಜನ ಒಪ್ಕೊಂಡಿಲ್ಲ. ಏನಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಯ್ತಾ? ಏನಾದ್ರು ಕಳೆದ ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಮಣೆ ಹಾಕಬಾರದು. ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಮಗನಿಗೆ ಮಣೆ ಹಾಕಿದ್ರೆ ಹಿಂದೂಗಳೇ ವಿಮುಕ್ತವಾಗ್ತಾರೆ. ಬಿಜೆಪಿಯಿಂದ ಹಿಂದೂಗಳು ವಿಮುಕ್ತರಾದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ರವಾನೆ ಮಾಡಿದ್ದಾರೆ. ಬಗ್ಗೆ ಒಂದಷ್ಟು ಆತಂಕ ಇದೆ, ಹಿಂದೂಗಳ ರಕ್ಷಣೆಗೆ ಆತಂಕ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ರಕ್ಷಣೆಗೆ ಯತ್ನಾಳ್ ಅವರು ಪಕ್ಷ ಕಟ್ಟುವ ಮೂಲಕ ಒಂದಷ್ಟು ಅವರ ರಕ್ಷಣೆ ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು. ನೋಡಿ, ನಮಗೂ ನಮ್ದು ಏನು ಭಯ ಇದೆ ಅಂದ್ರೆ ಪಕ್ಷ ಕಟ್ಟುವುದರಿಂದ ಹಿಂದೂಗಳ ಮತ ವಿಭಜನೆ ಆಗಿ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ಹಿಂದೂಗಳ ಮತ ವಿಭಜನೆ ಆಗಬಾರ್ದು. ಆದರೆ ಒಂದು ಮಾತ್ರ ಗ್ಯಾರಂಟಿ, ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋದು. ಆದರೆ ಈ ಬಂಡತನ ಹಠ ಏನು ಈ ಕುಟುಂಬ ಮಾಡ್ತಾ ಇದೆ, ಈ ಕುಟುಂಬಕ್ಕನೇ ಆಸ್ಪದ ಹೈಕಮಾಂಡ್ ಕೊಡಬಾರದು. ಇವತ್ತಿನ ಸ್ಥಿತಿಯಲ್ಲಿ ಹೀನಾಯವಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭೆಯಲ್ಲಿ ಎಲ್ಲಾ ಕಡೆ ಸೋತು, 3 ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತು. ಏನ್ ಕಾರಣ ಅಂತ ಕಳೆದ ವಿಜೇಂದ್ರನ ಅಧ್ಯಕ್ಷತೆಗೆ ಜನ ಒಪ್ಕೊಂಡಿಲ್ಲ. ಏನಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಯ್ತಾ? ಏನಾದ್ರು ಕಳೆದ ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನು ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಮಣೆ ಹಾಕಬಾರದು. ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಮಗನಿಗೆ ಮಣೆ ಹಾಕಿದ್ರೆ ಹಿಂದೂಗಳೇ ವಿಮುಕ್ತವಾಗ್ತಾರೆ. ಬಿಜೆಪಿಯಿಂದ ಹಿಂದೂಗಳು ವಿಮುಕ್ತರಾದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ರವಾನೆ ಮಾಡಿದ್ದಾರೆ.
ಬಗ್ಗೆ ಒಂದಷ್ಟು ಆತಂಕ ಇದೆ, ಹಿಂದೂಗಳ ರಕ್ಷಣೆಗೆ ಆತಂಕ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ರಕ್ಷಣೆಗೆ ಯತ್ನಾಳ್ ಅವರು ಪಕ್ಷ ಕಟ್ಟುವ ಮೂಲಕ ಒಂದಷ್ಟು ಅವರ ರಕ್ಷಣೆ ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು. ನೋಡಿ, ನಮಗೂ ಒಂದು ಏನು ಭಯ ಇದೆ ಅಂದ್ರೆ ಪಕ್ಷ ಕಟ್ಟುವುದರಿಂದ ಹಿಂದೂಗಳ ಮತ ವಿಭಜನೆ ಆಗಿ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ಹಿಂದೂಗಳ ಮತ ವಿಭಜನೆ ಆಗಬಾರ್ದು. ಆದರೆ ಒಂದು ಮಾತ್ರ ಗ್ಯಾರಂಟಿ, ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋದು. ಆದರೆ ಈ ಬಂಡತನ ಹಠ ಏನು ಈ ಕುಟುಂಬ ಮಾಡ್ತಾ ಇದೆ, ಈ ಕುಟುಂಬಕ್ಕನೇ ಆಸ್ಪದ ಹೈಕಮಾಂಡ್ ಕೊಡಬಾರದು. ಇವತ್ತಿನ ಸ್ಥಿತಿಯಲ್ಲಿ ಹೀನಾಯವಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭೆಯಲ್ಲಿ ಎಲ್ಲಾ ಕಡೆ ಸೋತು, 3 ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತು. ಏನ್ ಕಾರಣ ಅಂತ ಕಳೆದ ವಿಜೇಂದ್ರನ ಅಧ್ಯಕ್ಷತೆಗೆ ಜನ ಒಪ್ಕೊಂಡಿಲ್ಲ. ಏನಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಯ್ತಾ? ಏನಾದ್ರು ಕಳೆದ ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನ ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಮನೆ ಹಾಕಬಾರದು. ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಮಗನಿಗೆ ಮನೆ ಹಾಕಿದ್ರೆ ಹಿಂದೂಗಳೇ ವಿಮುಕ್ತವಾಗ್ತಾರೆ. ಬಿಜೆಪಿಯಿಂದ ಹಿಂದೂಗಳು ವಿಮುಕ್ತರಾದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ರವಾನೆ ಮಾಡಿದ್ದಾರೆ. ಬಗ್ಗೆ ಒಂದಷ್ಟು ಆತಂಕ ಇದೆ, ಹಿಂದೂಗಳ ರಕ್ಷಣೆಗೆ ಆತಂಕ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಹಿಂದೂಗಳ ರಕ್ಷಣೆಗೆ ಯತ್ನಾಳ್ ಅವರು ಪಕ್ಷ ಕಟ್ಟುವ ಮೂಲಕ ಒಂದಷ್ಟು ಅವರ ರಕ್ಷಣೆ ನಿಲ್ತಾರೆ ಅಂತಕ್ಕಂಥ ಚರ್ಚೆಗಳು. ನೋಡಿ, ನಮಗೂ ಒಂದು ಏನು ಭಯ ಇದೆ ಅಂದ್ರೆ ಪಕ್ಷ ಕಟ್ಟುವುದರಿಂದ ಹಿಂದೂಗಳ ಮತ ವಿಭಜನೆ ಆಗಿ ಮತ್ತೆ ಕಾಂಗ್ರೆಸ್ಗೆ ಅನುಕೂಲ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ನಮ್ಮ ಉದ್ದೇಶ ಹಿಂದೂಗಳ ಮತ ವಿಭಜನೆ ಆಗಬಾರ್ದು. ಆದರೆ ಒಂದು ಮಾತ್ರ ಗ್ಯಾರಂಟಿ, ಇದೇ ಉದ್ದಟತನ ಯಡಿಯೂರಪ್ಪ ಅವನ ಮಗ ಮುಂದುವರಿಸಿದ್ರೆ ಜನರ ಭಾವನೆ ಏನಿದೆ ಅವಾಗ ಪೂರ್ತಿ ಬಿಜೆಪಿಯಿಂದ ಹಿಂದೂಗಳು ವಿಮುಖರಾದ್ರೆ ಅವಾಗ ನಾವು ಚಿಂತೆ ಮಾಡಬೇಕಾಗ್ತದೆ, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳೋದು. ಆದರೆ ಈ ಬಂಡತನ ಹಠ ಏನು ಈ ಕುಟುಂಬ ಮಾಡ್ತಾ ಇದೆ, ಈ ಕುಟುಂಬಕ್ಕನೇ ಆಸ್ಪದ ಹೈಕಮಾಂಡ್ ಕೊಡಬಾರದು. ಇವತ್ತಿನ ಸ್ಥಿತಿಯಲ್ಲಿ ಹೀನಾಯವಾಗಿ ಕಲ್ಯಾಣ ಕರ್ನಾಟಕದ ಲೋಕಸಭೆಯಲ್ಲಿ ಎಲ್ಲಾ ಕಡೆ ಸೋತು, 3 ಉಪಚುನಾವಣೆಯಲ್ಲಿ ಹೀನಾಯವಾಗಿ ಸೋತು. ಏನ್ ಕಾರಣ ಅಂತ ಕಳೆದ ವಿಜೇಂದ್ರನ ಅಧ್ಯಕ್ಷತೆಗೆ ಜನ ಒಪ್ಕೊಂಡಿಲ್ಲ. ಏನಾದ್ರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಯ್ತಾ? ಏನಾದ್ರು ಕಳೆದ ನೋಡಿ, ಯಡಿಯೂರಪ್ಪ ಅವ್ರ ಮಗ ಬಹಳ ಭಯ ಇದೆ. ಅವರು ಎಲ್ಲ ಭ್ರಷ್ಟಾಚಾರ ಪ್ರಕರಣಗಳನ್ನ ಹೊರಗೆ ತೆಗಿತಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಮಾತಾಡಲಿಲ್ಲ. ಮೊನ್ನೆ ವಿಜೇಂದ್ರ ಏನಾದ್ರು ಮಾತಾಡ್ದೇನು ಹೇಳ್ರಿ? ಯಾವ್ದಾದ್ರು ವಿಷಯ ತಗೊಂಡು ಮಾತಾಡ್ದ? ಮುಸ್ಲಿಂ ರಿಸರ್ವೇಷನ್ ಮಾತಾಡ್ದ? ಈ ಭ್ರಷ್ಟಾಚಾರ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ದ? ಇಲ್ಲ. ಒಳ್ಳೆ ಹನಿ ಟ್ರ್ಯಾಪ್ ಅನ್ನು ಮುಚ್ಚಾಕ್ಲಿಕ್ಕೆ ಅಶೋಕ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಚ್ಚು ಮಾತು ಕೊಡಬಾರ್ದತ್ತ ಅಶೋಕ್ಗೆ ತಾಕೀತು ಮಾಡದ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಹೈಕಮಾಂಡ್ ಮನೆ ಹಾಕಬಾರದು. ರಿಪಬ್ಲಿಕ್ ಕನ್ನಡದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪ ಮಗನಿಗೆ ಮನೆ ಹಾಕಿದ್ರೆ ಹಿಂದೂಗಳೇ ವಿಮುಕ್ತವಾಗ್ತಾರೆ. ಬಿಜೆಪಿಯಿಂದ